ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದಲ್ಲಿ ಅನೇಕ ಬೆಳವಣಿಗೆಗಳಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ಇದರ ನಡುವೆಯೂ ಕೂಡ ಇದೊಂದು ಸುದ್ದಿಯನ್ನು ನಿಮಗೆ ಹೇಳಲೇಬೇಕು ಅಂತ ಅನಿಸ್ತು. ಯಾಕೆ ಅಂತಂದರೆ, ನಮ್ಮ ಭಾರತದ ಹೆಮ್ಮೆಯ DRDO ಇಡೀ ದೇಶ ಮೆಚ್ಚುವಂತಹ ಒಂದು ಮಹತ್ ಕಾರ್ಯವನ್ನು ಮಾಡಿದೆ. ಭಾರತದ ರಕ್ಷಣೆಯ ದೃಷ್ಟಿಯಿಂದ ಇದೊಂದು ಬಹಳ ದೊಡ್ಡ ಸಾಧನೆ. ದೇಶಕ್ಕೆ ಹೆಮ್ಮೆ ತರುವಂತಹ DRDOದ ಈ ಸಾಧನೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಆರ್ಟಿಕಲ್ನ ಹೆಡ್ಡಿಂಗ್ ಅನ್ನು ಒಮ್ಮೆ ನೋಡಿ. ಇಂಡಿಯಾ ಡೆವಲಪ್ಸ್ ಲೇಸರ್ ವೆಪನ್ ಟು ಶೂಟ್ ಡೌನ್ ಏರಿಯಲ್ ಟಾರ್ಗೆಟ್ಸ್, ಜಾಯಿನ್ ಲಿಸ್ಟ್ ಆಫ್ ಎಲೈಟ್ ಕಂಟ್ರೀಸ್. ಅಂದರೆ ಭಾರತ ಒಂದು ಲೇಸರ್ ವೆಪನ್ ಅನ್ನು ರೆಡಿ ಮಾಡಿದೆ. ಈ ಮೂಲಕವಾಗಿ ಕೆಲವು ದೇಶಗಳಿದ್ದಂತಹ ಆ ಪಟ್ಟಿಯಲ್ಲಿ ಭಾರತ ಕೂಡ ಸ್ಥಾನವನ್ನು ಪಡೆದಿದೆ. ದೇಶದ ಬಹುತೇಕ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಇದು ಸುದ್ದಿಯಾಗಿದೆ. ನಿಮಗೀಗ ಕೆಲವೊಂದಷ್ಟು ಪ್ರಶ್ನೆಗಳು ಬಂದಿರಬಹುದು. ಏನಿದು ಲೇಸರ್ ವೆಪನ್? ನಮ್ಮ DRDO ಏನು ಸಾಧನೆ ಮಾಡಿದೆ? ಈ ಟೆಕ್ನಾಲಜಿಯನ್ನು ನಾವು ರಷ್ಯಾದಿಂದ ತೆಗೆದುಕೊಂಡ್ವಾ, ಅಥವಾ ಅಮೆರಿಕಾದಿಂದ ತೆಗೆದುಕೊಂಡ್ವಾ, ಅಥವಾ ಯುರೋಪ್ನ ಇನ್ಯಾವುದಾದ್ರೂ ದೇಶಗಳು ನಮಗೆ ಕೊಟ್ವಾ? ಹೀಗೆಲ್ಲ ನಿಮಗೆ ಪ್ರಶ್ನೆಗಳು ಬರ್ತಾ ಇರಬಹುದು. ಮಿತ್ರರೇ, DRDO ಈ ಸಾಧನೆಯನ್ನು ಮಾಡಿರುವಂಥದ್ದು ಸ್ವಂತ ಸಾಮರ್ಥ್ಯದ ಮೇಲೆ. ಈ ಟೆಕ್ನಾಲಜಿಯನ್ನು ನಮಗೆ ರಷ್ಯಾನೂ ಕೊಟ್ಟಿಲ್ಲ, ಅಮೆರಿಕಾನೂ ಕೊಟ್ಟಿಲ್ಲ, ಇಸ್ರೇಲ್ ಕೂಡ ಕೊಟ್ಟಿಲ್ಲ. ಇದನ್ನು DRDO ಸ್ವತಃ ಡೆವಲಪ್ ಮಾಡಿದೆ. ಹೀಗಾಗಿ ಭಾರತವನ್ನು ಆ ಎಲೈಟ್ ಗ್ರೂಪ್ನಲ್ಲಿ ಸೇರಿಸಲಾಗ್ತಾ ಇದೆ. ವಿಶ್ವದಲ್ಲಿ ಈ ಸಾಮರ್ಥ್ಯ ಇರುವಂಥದ್ದು ಕೇವಲ 4 ದೇಶಗಳಿಗೆ ಮಾತ್ರ. ಆ ಪಟ್ಟಿಗೆ ಈಗ ಭಾರತ ಕೂಡ ಸೇರ್ತಾ ಇದೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಯುದ್ಧದ ರೀತಿ ನೀತಿಗಳು ಕಾಲಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಆರಂಭದಲ್ಲಿ ಮನುಷ್ಯ ನಾಗರಿಕತೆ ಉದಯದ ಸಂದರ್ಭದಲ್ಲಿ ಜಿದ್ದಾಜಿದ್ದಿನಿಂದ ಹೋರಾಡ್ತಾ ಇದ್ದ. ಮಲ್ಲ ಯುದ್ಧಗಳಾಗ್ತಾ ಇದ್ವು. ಅಂದರೆ ಒಬ್ರಿಗೊಬ್ರು ಮನಸೋ ಇಚ್ಛೆ ಹೊಡೆದುಕೊಳ್ತಾ ಇದ್ರು. ಆನಂತರ ಅದಕ್ಕೊಂದು ರೀತಿ ನೀತಿಯನ್ನು ತರಲಾಯಿತು. ಬಿಲ್ಲು ಬಾಣಗಳು ಬಂದವು, ಕತ್ತಿ ಗುರಾಣಿ ಬಂತು. ಹೀಗೆ ಮನುಷ್ಯ ಆ ಕಾಲಕ್ಕೆ ಒಂದು ರೀತಿಯಲ್ಲಿ ಯುದ್ಧ ಮಾಡ್ತಾ ಇದ್ದ. ಆದರೆ ಆಧುನಿಕ ಯುಗದಲ್ಲಿ ಎಲ್ಲವೂ ಕೂಡ ಬದಲಾಗಿ ಹೋಗಿದೆ. ಈಗ ಗನ್ ಹಿಡ್ಕೊಂಡು ಯುದ್ಧ ಮಾಡೋದು ಕೂಡ ಕಡಿಮೆ ಆಗಿ ಹೋಗಿದೆ. ಯಾರು ಗನ್ ಹಿಡ್ಕೊಂಡೆಲ್ಲ ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಈಗೇನೇ ಇದ್ರೂ ಕೂಡ ಆಗಸದಲ್ಲಿ ಬಂದು ದಾಳಿ ಮಾಡುವಂಥದ್ದು. ಇದಕ್ಕೆ ಮೊದಲು ಫೈಟರ್ ಜೆಟ್ಗಳನ್ನು ಬಳಸ್ತಾ ಇದ್ರು. ಈ ಫೈಟರ್ ಜೆಟ್ಗಳಲ್ಲಿ 3rd ಜನರೇಷನ್ನು, 4th ಜನರೇಷನ್ನು, 5th ಜನರೇಷನ್ನು, ಈಗ 6th ಜನರೇಷನ್ನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಜೊತೆಗೆ ಫೈಟರ್ ಜೆಟ್ಗಳಲ್ಲಿ ಸ್ಟೆಲ್ತ್ ಸಾಮರ್ಥ್ಯದ ಫೈಟರ್ ಜೆಟ್ಗಳು ಕೂಡ ಬಂದಿದ್ದಾವೆ. ಅಂದರೆ ನಾವು ಕಂಡುಹಿಡಿದುಕೊಂಡಿರುವಂತಹ ರೆಡಾರ್ಗೆ ಅದು ಚಳ್ಳೆಹಣ್ಣು ತಿನ್ನಿಸುವಂತಹ ಸಾಮರ್ಥ್ಯ ಇರುವಂತಹ ಫೈಟರ್ ಜೆಟ್ಗಳು. ಅಷ್ಟರ ಮಟ್ಟಿಗೆ ಆಧುನಿಕವಾಗ್ತಾ ಇದೆ ಯುದ್ಧದ ತಂತ್ರಗಳು. ಇದರ ನಡುವೆ ಮಿತ್ರರೇ, ಇದೆಲ್ಲವುದನ್ನು ಬದಿಗೆ ಹಾಕಿ ಮಾಡರ್ನ್ ಯುದ್ಧ ತಂತ್ರದಲ್ಲಿ ಬಳಕೆ ಆಗ್ತಾ ಇರುವಂತಹದ್ದು ಡ್ರೋನ್ಗಳು. ಇವತ್ತು ನೀವು ರಷ್ಯಾ ಉಕ್ರೇನ್ ಯುದ್ಧವನ್ನು ನೋಡಿ, ಅಥವಾ ಹಿಜ್ಬುಲ್ಲಾಗಳು ಮತ್ತು ಇಸ್ರೇಲ್ ನಡುವೆ ನಡೆದಂತಹ ಯುದ್ಧವನ್ನೇ ನೋಡಿ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಟರ್ಕಿಯ ಬೈರೆಕ್ಟರ್ ಡ್ರೋನ್ಗಳನ್ನು ಉಕ್ರೇನ್ ಬಳಸಿಕೊಳ್ತು. ಹಾಗೆ ರಷ್ಯಾ ಇರಾನ್ ನಿರ್ಮಿತ ಕಾಮಾಕಾಜಿ ಡ್ರೋನ್ಗಳನ್ನು ಬಳಸಿಕೊಳ್ತು. ಉಕ್ರೇನ್ ಬೈರೆಕ್ಟರ್ ಡ್ರೋನ್ಗಳನ್ನು ಬಳಸಿಕೊಂಡು ರಷ್ಯಾಗೆ ಬಹಳ ದೊಡ್ಡ ಹಾನಿಯನ್ನು ಮಾಡಿದೆ. ಇನ್ನೊಂದು ಕಡೆ ಹಿಜ್ಬುಲ್ಲಾಗಳನ್ನು ನಾಶ ಮಾಡಬೇಕು ಅಂತ ಹೇಳಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಹಿಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ನಿರಂತರವಾಗಿ ಡ್ರೋನ್ಗಳನ್ನು ಹಾರಿಬಿಟ್ರು. ಅವರೇನು ತೀರಾ ಅತ್ಯಾಧುನಿಕವಾದ ಡ್ರೋನ್ಗಳನ್ನು ಹಿಜ್ಬುಲ್ಲಾಗಳು ತಯಾರು ಮಾಡಿ ಇಟ್ಕೊಂಡಿರಲಿಲ್ಲ. ಅವು ಸಾಮಾನ್ಯ ತಂತ್ರಜ್ಞಾನದ ಡ್ರೋನ್ಗಳಾಗಿದ್ವು. ಆದರೂ ಕೂಡ ಅವು ಇಸ್ರೇಲ್ಗೆ ಎಷ್ಟು ಹಾನಿ ಮಾಡಿದ್ವು ಅಂತಂದರೆ, ಅದನ್ನು ತಡೆಯೋದಕ್ಕೆ ಇಸ್ರೇಲ್ ಯಾವ ರೀತಿಯಾಗಿ ಹರಸಾಹಸ ಪಡಬೇಕಾಯಿತು ಅಂತಂದರೆ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ, ಇಸ್ರೇಲ್ನ ಪ್ರಧಾನಿಯ ನಿವಾಸದ ಬಳಿಯಲ್ಲಿ ಬಂದು ಒಂದು ಡ್ರೋನ್ ಬಿದ್ದಿತ್ತು. ಯಾಮಾರಿದ್ರೆ ಇಸ್ರೇಲ್ನ ಪ್ರಧಾನಿ ನಿವಾಸಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇವತ್ತು ಯುದ್ಧದಲ್ಲಿ ಡ್ರೋನ್ಗಳ ಬಳಕೆ ಆಗ್ತಾ ಇದೆ. ಹೀಗಾಗಿ ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳು ಏನು ಬಯಸ್ತಾ ಇದ್ದಾವೆ, ಈ ಡ್ರೋನ್ಗಳಿಂದ ರಕ್ಷಿಸಿಕೊಳ್ಳುವಂತಹ ಒಂದು ರಕ್ಷಣಾ ಕವಚ ನಮ್ಮ ದೇಶಕ್ಕೆ ಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಆದರೆ ಈ ಡ್ರೋನ್ಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ಈಗಿರುವಂತಹ ಏಕೈಕ ಪರಿಣಾಮಕಾರಿ ಅಸ್ತ್ರ ಯಾವುದು ಕೇಳಿದ್ರೆ ಅದೇ ಈ ಲೇಸರ್ ವೆಪನ್. ಲೇಸರ್ ವೆಪನ್ನಿಂದ ರಕ್ಷಿಸಿಕೊಳ್ಳುವಂತಹ ಯಾವುದೇ ಡ್ರೋನ್ಗಳನ್ನು ಇದುವರೆಗೆ ಯಾರೂ ಕಂಡುಹಿಡಿದಿಲ್ಲ, ಸಾಧ್ಯವೇ ಆಗಿಲ್ಲ. ಲೇಸರ್ ವೆಪನ್ ಅಷ್ಟು ಪರಿಣಾಮಕಾರಿಯಾಗಿ ಡ್ರೋನ್ ವಿರುದ್ಧ ಬಳಕೆ ಆಗುತ್ತೆ. ಈಗಾಗಲೇ ಈ ಲೇಸರ್ ವೆಪನ್ಗಳನ್ನು ಚೀನಾ ತಯಾರಿಸಿದೆ, ರಷ್ಯಾ ತಯಾರಿಸಿದೆ, ಇನ್ನೊಂದು ಕಡೆ ಅಮೆರಿಕ ಬಳಿಯಲ್ಲೂ ಕೂಡ ಇದೆ. ಹಾಗೆ ಇಸ್ರೇಲ್ ಕೂಡ ಇದನ್ನು ತಯಾರಿಸಿಕೊಂಡಿದೆ. ಇಸ್ರೇಲ್ನ ಐರನ್ ಬೀಮ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆರಂಭವಾದ ದಿನದಿಂದಲೂ ಕೂಡ ಈ ಐರನ್ ಡೋಮ್ ಮತ್ತು ಐರನ್ ಬೀಮ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ. ಈ ಐರನ್ ಬೀಮ್ ಅನ್ನುವಂಥದ್ದು ಲೇಸರ್ ಟೆಕ್ನಾಲಜಿಯ ವೆಪನ್. ಅದೇ ಮಾದರಿಯ ಒಂದು ವೆಪನ್ ಅನ್ನ ಈಗ ಭಾರತದ DRDO ಅಭಿವೃದ್ಧಿಪಡಿಸಿದೆ. ಯಾಕಿದು ಭಾರತೀಯರಿಗೆ ಹೆಮ್ಮೆ ಆಗ್ತಾ ಇದೆ ಅಂತಂದ್ರೆ, ಇಲ್ಲಿ DRDO ನಾವು ಈ ಮಾದರಿಯ ಒಂದು ಲೇಸರ್ ವೆಪನ್ ಅನ್ನು ರೆಡಿ ಮಾಡಿದೀವಿ ಅಂತ ಕೇವಲ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ, ಬದಲಾಗಿ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ. ಆ ವಿಡಿಯೋ ಏನು ಕೇಳಿದ್ರೆ, ಭಾರತದಲ್ಲಿ ತಯಾರಾದಂತಹ ಈ ಲೇಸರ್ ವೆಪನ್ ಮೂಲಕ ಒಂದು ಡ್ರೋನ್ ಅನ್ನು ಹೊಡೆದುರುಳಿಸುವಂತಹ ದೃಶ್ಯ. ಅದು ಸುಟ್ಟು ಕರಕಲಾಗಿ ಭಸ್ಮದ ರೀತಿಯಲ್ಲಿ ಕೆಳಗೆ ಬಿದ್ದಿದೆ. ಅಷ್ಟು ಪರಿಣಾಮಕಾರಿಯಾಗಿ DRDO ಕಂಡುಹಿಡಿದಂತಹ ಲೇಸರ್ ವೆಪನ್ ಕೆಲಸ ಮಾಡಿದೆ. ಹೀಗಾಗಿ ರಷ್ಯಾ, ಚೈನಾ, ಅಮೆರಿಕ, ಇಸ್ರೇಲ್ ಈ ಗ್ರೂಪ್ ಅನ್ನ ಭಾರತ ಕೂಡ ಈಗ ಸೇರ್ಪಡೆಯಾಗಿದೆ. ಈ ಲೇಸರ್ ವೆಪನ್ನ ಸಾಮರ್ಥ್ಯವನ್ನು ನೋಡೋದಾದ್ರೆ, ಭಾರತದ DRDO ಇದನ್ನು ಅಭಿವೃದ್ಧಿ ಮಾಡಿರುವಂತಹದ್ದು ಕಂಪ್ಲೀಟ್ ಆಗಿ ಇದು DRDOದ ಟೆಕ್ನಾಲಜಿ. ನಾವು ರಷ್ಯಾದ ಟೆಕ್ನಾಲಜಿಯನ್ನು ಕೂಡ ಬೈ ಮಾಡಿಲ್ಲ, ಅಥವಾ ಇನ್ಯಾವುದೇ ದೇಶದ ಟೆಕ್ನಾಲಜಿಯನ್ನು ಸ್ವಲ್ಪನೂ ಇದರಲ್ಲಿ ಬಳಸ್ಕೊಂಡಿಲ್ಲ. ಕಂಪ್ಲೀಟ್ ಆಗಿ ಇದು ಸ್ವದೇಶಿ ನಿರ್ಮಿತ ಲೇಸರ್ ವೆಪನ್ ಆಗಿದೆ.
ಈ DRDO ಕಂಡುಹಿಡಿದಂತಹ ಈ ಲೇಸರ್ ವೆಪನ್ ಮೂಲಕವಾಗಿ ವಿಂಗ್ ಏರ್ಕ್ರಾಫ್ಟ್ ಅನ್ನು ಕೂಡ ಹೊಡೆದು ಹಾಕಬಹುದು, ಕೆಲ ಮಿಸೈಲ್ಗಳನ್ನು ಕೂಡ ನೆಲಕ್ಕುರುಳಿಸಬಹುದು, ಜೊತೆಗೆ ಡ್ರೋನ್ಗಳನ್ನು ಕೂಡ ನ್ಯೂಟ್ರಲೈಸ್ ಮಾಡಬಹುದು. ಮಿಸೈಲ್ಗಳು ಅಂತಂದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನೆಲ್ಲ ಇದರಿಂದ ಹೊಡೆದು ಹಾಕೋದಕ್ಕೆ ಸಾಧ್ಯ ಇಲ್ಲ. ಶಾರ್ಟ್ ರೇಂಜ್ನ ಚಿಕ್ಕ ಮಿಸೈಲ್ಗಳಿರ್ತಾವಲ್ಲ ಅದನ್ನೆಲ್ಲ ನೀವು ನ್ಯೂಟ್ರಲೈಸ್ ಮಾಡಬಹುದು. ಅಷ್ಟು ಸಾಮರ್ಥ್ಯ ಈ ಲೇಸರ್ ವೆಪನ್ಗಿದೆ. ಈ ಲೇಸರ್ ವೆಪನ್ನ ಸಾಮರ್ಥ್ಯ 30 ಕಿಲೋ ವ್ಯಾಟ್. ಈಗ 30 ಕಿಲೋ ವ್ಯಾಟ್ ಅಂತಂದ್ರೆ ಎಷ್ಟು ಸಾಮರ್ಥ್ಯ ಅಂತ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ನಮ್ಮ ಮನೆಗಳಿಗೆ ಎಲೆಕ್ಟ್ರಿಕ್ ಲೈನ್ ಬಂದಿರುತ್ತಲ್ಲ ಅದರ ಉದಾಹರಣೆ ಕೊಟ್ಟರೆ ನಿಮಗೆ ಗೊತ್ತಾಗಬಹುದು. ಈಗ ಸಾಮಾನ್ಯವಾಗಿ ಟ್ರಾನ್ಸ್ಫಾರ್ಮರ್ ಇರ್ತವೆ ಎಲೆಕ್ಟ್ರಿಕ್ ಲೈನ್ಗಳಲ್ಲಿ. ಆ ಟ್ರಾನ್ಸ್ಫಾರ್ಮರ್ಗೆ ಬಂದಿರುವಂತಹ ಎಲೆಕ್ಟ್ರಿಕ್ ಲೈನ್ ಏನಿರುತ್ತೆ ಅದರಲ್ಲಿ 11 kV ವಿದ್ಯುತ್ ಹರಿತಾ ಇರುತ್ತೆ. ಆ 11 kV ವೈರಿಗೆ ನೀವೇನಾದರೂ ಅಕಸ್ಮಾತ್ ಏನಾದರೂ ಟಚ್ ಮಾಡಿದ್ರೆ ಎಲ್ಲವೂ ಸುಟ್ಟು ಭಸ್ಮ ಆಗುತ್ತೆ, ಅಷ್ಟು ಕೆಪಾಸಿಟಿ ಇರುತ್ತೆ. ಹಾಗೆ ಕೆಲ ಭಾಗದಲ್ಲಿ ಸಣ್ಣ ಒಂದು ಟವರ್ಗಳನ್ನು ಹಾಕಿ ಅಲ್ಲಿ ಎಲೆಕ್ಟ್ರಿಕ್ ಲೈನ್ ಅನ್ನು ಹಾಕಲಾಗಿರುತ್ತೆ. ಆ ಲೈನ್ನಲ್ಲಿ 33 ಕಿಲೋ ವ್ಯಾಟ್ನಷ್ಟು ವಿದ್ಯುತ್ ಹರಿತಾ ಇರುತ್ತೆ. ಆ ಲೈನನ್ನು ಗುರಿಯಾಗಿಸಿ ನೀವೇನಾದರೂ ಒಂದು ತಂಡಿಯಾದ ಬಾಲನ್ನು ಎಸೆದ್ರೂ ಕೂಡ ಸ್ಪಾಟ್ನಲ್ಲೇ ನಾವು ಸತ್ತೋಗ್ತೀವಿ, ಅಷ್ಟರ ಮಟ್ಟಿಗೆ ಅದರ ತೀವ್ರತೆ ಇರುತ್ತೆ. ಇನ್ನು ಮಿತ್ರರೇ, ದೊಡ್ಡ ದೊಡ್ಡ ಟವರ್ಗಳನ್ನು ಹಾಕಿ ಅಲ್ಲಿ ಲೈನ್ಗಳನ್ನು ಎಳೆಯಲಾಗಿರುತ್ತೆ. ಆ ಲೈನ್ಗಳಲ್ಲಿ 66 kVಯಷ್ಟು ವಿದ್ಯುತ್ ಹರಿತಾ ಇರುತ್ತೆ. ಈಗ ಭಾರತ ತಯಾರು ಮಾಡಿದಂಥ ಲೇಸರ್ ವೆಪನ್ನ ಸಾಮರ್ಥ್ಯ 30 ಕಿಲೋ ವ್ಯಾಟ್. ಈಗ ನಿಮಗೆ ಅದರ ಸಾಮರ್ಥ್ಯದ ಬಗ್ಗೆ ಅರಿವಿಗೆ ಬಂದಿರಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಮಿತ್ರರೇ, ಇದೊಂದು ಫೋಟೋವನ್ನು ನೋಡಿ. ಇಲ್ಲಿ ಟ್ರಕ್ ಮೌಂಟೆಡ್ ಲೇಸರ್ ವೆಪನ್ ಇದೆ. ಇದರಿಂದ ಲೇಸರ್ ಕಿರಣ ಹೊರ ಹೋಗ್ತಾ ಇದೆ. ಆ ಲೈನ್ ಅಂತೆ ಕಾಣ್ತಾ ಇದೆಯಲ್ಲ ಅದರಲ್ಲಿ 30 ಕಿಲೋ ವ್ಯಾಟ್ನಷ್ಟು ಸಾಮರ್ಥ್ಯ ಇರುತ್ತೆ. ಹೀಗಾಗಿ ನೀವು ಒಂದು ಡ್ರೋನ್ ಮೇಲೆ ಆಗಸದಲ್ಲಿ ಇದೆ ಅಂತಂದ್ರೆ ಅದನ್ನು ಕೇವಲ ಇದು ನ್ಯೂಟ್ರಲೈಸ್ ಮಾಡೋದಿಲ್ಲ, ಅಲ್ಲೇ ಇದನ್ನು ಸುಟ್ಟು ಹಾಕ್ಬಿಡುತ್ತೆ. ಶತ್ರು ಪಡೆಯ ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಅದನ್ನು ಕಂಪ್ಲೀಟ್ ಆಗಿ ಧ್ವಂಸ ಮಾಡೋದು ಕೂಡ ಮುಖ್ಯ ಆಗುತ್ತೆ. ಯಾಕೆ ಗೊತ್ತಾ, ಈ ಡ್ರೋನ್ಗಳಲ್ಲಿ ವೆಪನ್ಗಳನ್ನು ಅಳವಡಿಸಿರ್ತಾರೆ, ಅಂದರೆ ಸಣ್ಣ ಸಣ್ಣ ಮಿಸೈಲ್ಗಳನ್ನು ಅದರಲ್ಲಿ ಇಟ್ಟಿರ್ತಾರೆ. ಒಂದು ವೇಳೆ ನೀವು ಡ್ರೋನನ್ನು ಉಡಾಯಿಸಿದ್ರಿ ಅಂತ ಅಂದುಕೊಳ್ಳಿ, ಡ್ರೋನನ್ನು ನೀವು ನ್ಯೂಟ್ರಲೈಸ್ ಮಾಡಿದ್ರಿ, ಅದು ಎಲ್ಲೊಂದು ಕಡೆಯಲ್ಲಿ ಬೀಳುತ್ತೆ. ಬಿದ್ದಂತಹ ಸಂದರ್ಭದಲ್ಲಿ ಅದರಲ್ಲಿದ್ದಂತಹ ಸ್ಫೋಟಕಗಳು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಬಹುದು, ಆ ಇಡೀ ಪ್ರದೇಶಕ್ಕೆ ಹಾನಿ ಆಗಬಹುದು. ಹೀಗಾಗಿ ಈ ಲೇಸರ್ ವೆಪನ್ಗಳನ್ನು ಬಳಸಿಕೊಂಡು ಆ ಇಡೀ ಡ್ರೋನನ್ನೇ ಭಸ್ಮ ಮಾಡಲಾಗುತ್ತೆ. DRDO ಈಗ ವಿಡಿಯೋವನ್ನು ರಿಲೀಸ್ ಮಾಡಿದೆಯಲ್ಲ, ಅಲ್ಲೂ ಕೂಡ ಒಂದು ಡ್ರೋನನ್ನು ಕಂಪ್ಲೀಟ್ ಆಗಿ ಸುಟ್ಟು ಕೆಳ ಹಾಕಿರುವಂತಹ ದೃಶ್ಯವನ್ನು ನಾವು ನೋಡಬಹುದು. ಅಂದರೆ ಭಾರತ ತಯಾರು ಮಾಡಿದಂತಹ ಲೇಸರ್ ವೆಪನ್ನ ತಾಕತ್ತು ಆ ಪ್ರಮಾಣದಲ್ಲಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮಿತ್ರರೇ, ಭಾರತಕ್ಕೆ ಈ ಟೆಕ್ನಾಲಜಿಯ ಅವಶ್ಯಕತೆ ತೀರಾ ಇತ್ತು. ಇದಕ್ಕೆ ಮುಖ್ಯವಾದ ಕಾರಣ ಏನು ಕೇಳಿದ್ರೆ, ನಮ್ಮ ಅಕ್ಕಪಕ್ಕದಲ್ಲಿ 2 ಶತ್ರು ದೇಶಗಳಿದ್ದಾವೆ. ಒಂದು ಚೈನಾ, ಇನ್ನೊಂದು ಪಾಕಿಸ್ತಾನ. ಚೈನಾ ವಿರುದ್ಧ ನಮಗೆ ಲೇಸರ್ ವೆಪನ್ ಯಾವಾಗ ಬೇಕಾಗುತ್ತೆ ಅಂತಂದರೆ ಚೈನಾ ಭಾರತ ಯುದ್ಧ ಆದರೆ ಮಾತ್ರ. ಇಲ್ಲದೆ ಹೋದರೆ ನಮಗೇನು ಲೇಸರ್ ವೆಪನ್ ಬೇಕಾಗೋದಿಲ್ಲ. ಚೈನಾ ನಮ್ಮ ಮೇಲೇನೋ ಡ್ರೋನನ್ನು ಹಾರಿಸಿ ಯುದ್ಧ ಮಾಡುತ್ತೆ ಅನ್ನುವಂಥ ಭಯ ನಮಗಿರೋದಿಲ್ಲ. ಅವರು ಸರ್ವಿಲೆನ್ಸ್ ಡ್ರೋನ್ಗಳನ್ನು ಭಾರತದ ಮೇಲೆ ಹಾರಿಸಬಹುದು, ಅದನ್ನು ಹೊಡೆದು ಹಾಕೋದಕ್ಕೆ ಭಾರತಕ್ಕೆ ಈ ಲೇಸರ್ ವೆಪನ್ನ ಅವಶ್ಯಕತೆ ಬೇಕಾಗಬಹುದು. ಅದನ್ನು ಬಿಟ್ಟರು ಅವರು ಮಿಸೈಲನ್ನು ಹಾರಿಸ್ತಾರೆ ಎನ್ನುವಂಥ ಆತಂಕ ಇಲ್ಲ. ಆದರೆ ಪಾಕಿಸ್ತಾನದ ವಿಚಾರದಲ್ಲಿ ನಮಗೆ ಸದಾ ಆ ಆತಂಕ ಇರುತ್ತೆ. ಯಾಕೆ ಗೊತ್ತಾ, ಪಾಕಿಸ್ತಾನದಲ್ಲಿ ಈ ರೀತಿಯ ಡ್ರೋನ್ಗಳನ್ನು ಕೇವಲ ಪಾಕಿಸ್ತಾನದ ಸೇನೆಯೇ ಹಾರಿಸುತ್ತೆ ಅಂತೇನಿಲ್ವಲ್ಲ. ಪಾಕಿಸ್ತಾನದಲ್ಲಿರುವಂತಹ ಉಗ್ರರು ಕೂಡ ಈ ರೀತಿಯ ಡ್ರೋನ್ಗಳನ್ನು ಭಾರತದ ಕಡೆಗೆ ಹಾರಿಸಬಹುದು. ಅಂತಹ ಸಂದರ್ಭದಲ್ಲಿ ಈಸಿಯಾಗಿ ಇದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಭಾರತಕ್ಕೆ ಇಂತಹ ಲೇಸರ್ ವೆಪನ್ನ ಅತ್ಯವಶ್ಯಕತೆ ಇತ್ತು. ಇದೇ ಕಾರಣದಿಂದಾಗಿ ಈಗ DRDO ಏನು ಲೇಸರ್ ವೆಪನನ್ನು ಕಂಡುಹಿಡಿದಿದೆ, ಇದು ಭಾರತದ ಪಾಲಿಗೆ ಒಂದು ನಿಜಕ್ಕೂ ಕೂಡ ಐತಿಹಾಸಿಕವಾದಂತಹ ಸಾಧನೆ. ಇದನ್ನು ಭಾರತೀಯರು ನಿಜಕ್ಕೂ ಕೂಡ ಸಂಭ್ರಮಿಸಬೇಕು. ಇದರ ಜೊತೆಗೆ ಮಿತ್ರರೇ, ಇವತ್ತು ನಾವು ಆತ್ಮನಿರ್ಭರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಡಿಫೆನ್ಸ್ ಸೆಕ್ಟರ್ನಲ್ಲಿ ನಾವು ಆತ್ಮನಿರ್ಭರತೆಯನ್ನು ಸಾಧಿಸಬೇಕು. ಒಂದು ಕಡೆಯಲ್ಲಿ ರಷ್ಯಾದ ವೆಪನ್ಗಳನ್ನು ಕೂಡ ಈಗ ಭಾರತ ಪೂರ್ಣವಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ರಷ್ಯಾ ಬಗ್ಗೆ ಅಪನಂಬಿಕೆ ಅಂತಲ್ಲ, ರಷ್ಯಾ ತಯಾರು ಮಾಡುತ್ತಿರುವಂತಹ ಕೆಲ ಯುದ್ಧಾಸ್ತ್ರಗಳಿಗೆ ಚೈನಾದಿಂದ ಬಿಡಿಭಾಗಗಳು ಪೂರೈಕೆ ಆಗ್ತಾ ಇದೆ ಎನ್ನುವಂತಹ ಅನುಮಾನಗಳಿದ್ದಾವೆ. ಯಾಕೆಂದರೆ ರಷ್ಯಾಗೆ ಈ ಸಪ್ಲೈ ಚೈನ್ ತಪ್ಪು ಹೋಗ್ಬಿಟ್ಟಿದೆ. ಮೊದಲು ರಷ್ಯಾ ಯುರೋಪ್ನಿಂದ ದೊಡ್ಡ ಪ್ರಮಾಣದಲ್ಲಿ ಬೈ ಮಾಡ್ತಾ ಇತ್ತು. ಆದರೆ ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಕಾರಣದಿಂದಾಗಿ ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನಗಳಿದೆ. ಯುರೋಪ್ ದೇಶಗಳು ರಷ್ಯಾಗೆ ಯಾವುದೇ ರೀತಿಯಲ್ಲೂ ಕೂಡ ಸಪ್ಲೈ ಮಾಡ್ತಾ ಇಲ್ಲ. ಹೀಗಾಗಿ ರಷ್ಯಾ ಏನು ಮಾಡ್ತಾ ಇದೆ, ಚೈನಾದಿಂದ ಕೆಲ ಬಿಡಿಭಾಗಗಳನ್ನು ತರಿಸ್ಕೊಳ್ತಾ ಇದೆ. ಮಿತ್ರರೇ, ಚೈನಾದ ಬಿಡಿಭಾಗಗಳಿರುವಂತಹ ಯುದ್ಧಾಸ್ತ್ರಗಳನ್ನು ಭಾರತ ಬೈ ಮಾಡುವಂಥದ್ದು ಸಖತ್ ಡೇಂಜರಸ್. ಹೀಗಾಗಿ ಭಾರತ ಪೂರ್ಣ ಪ್ರಮಾಣದಲ್ಲಿ ರಷ್ಯಾದ ಯುದ್ಧೋಪಕರಣಗಳನ್ನು ನಂಬುವಂತಹ ಸ್ಥಿತಿಯಲ್ಲಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನೂ ಕೂಡ ಅನುಮಾನದ ದೃಷ್ಟಿಯಲ್ಲಿ ನೋಡಬೇಕಾದಂತಹ ಸಿಚುವೇಶನ್ ಭಾರತಕ್ಕೆ ಬಂದಿದೆ. ಇನ್ನು ಅಮೆರಿಕದ ಬಗ್ಗೆ ನಿಮಗೆ ಹೇಳಬೇಕಾ, ಅವರು ಯಾವಾಗ ಬೇಕಾದರೂ ಕೈ ಕೊಡ್ತಾರೆ. ಅಮೆರಿಕವನ್ನು ಒಂದು ಟ್ರಸ್ಟೆಡ್ ಪಾರ್ಟ್ನರ್ ರೀತಿಯಲ್ಲಿ ಭಾರತ ಯಾವತ್ತೂ ಕೂಡ ನೋಡೋದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಆತ್ಮನಿರ್ಭರತೆಯನ್ನು ಸಾಧಿಸಬೇಕು ಅಂತ ಭಾರತ ಒಂದು ಗುರಿಯನ್ನು ಇಟ್ಟುಕೊಂಡಿದೆ. ಜೊತೆಗೆ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟನ್ನು ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡಬೇಕು ಅನ್ನುವಂಥ ಗುರಿ ಕೂಡ ನಮಗಿದೆ.
ಈ ಬಾರಿ ಭಾರತ ಅಂದರೆ ಈ ವರ್ಷದಲ್ಲಿ 21,000 ಕೋಟಿ ಮೊತ್ತದ ಡಿಫೆನ್ಸ್ ಉಪಕರಣಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ. ಇದು ಐತಿಹಾಸಿಕವಾದಂತಹ ಸಾಧನೆ. ಮುಂಬರುವ ದಿನಗಳಲ್ಲಿ ಇದು ಇನ್ನಷ್ಟು ಜಾಸ್ತಿ ಆಗಬೇಕು. ಒಂದು $16 ಬಿಲಿಯನ್ ಇದು ಹೆಚ್ಚಿಗೆ ಆಗಬೇಕು ಅಂತ ಭಾರತ ಗುರಿಯನ್ನು ಇಟ್ಟುಕೊಂಡಿದೆ. ಇಂತಹ ಸನ್ನಿವೇಶದಲ್ಲಿ ನಮ್ಮ DRDO ಕಂಪ್ಲೀಟ್ ಆಗಿ ಸ್ವದೇಶಿ ನಿರ್ಮಿತ ಲೇಸರ್ ವೆಪನ್ ಅನ್ನು ಕಂಡುಹಿಡಿದಿರುವಂತಹದ್ದು ಭಾರತದ ರಕ್ಷಣಾ ವಲಯಕ್ಕೆ ದೊಡ್ಡದಾದಂತಹ ಕೊಡುಗೆಯಾಗಿದೆ. ಮಿತ್ರರೇ, DRDOದ ಈ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.